ಜೈ ಭೀಮ್, ಜೈ ಜೈ ಭೀಮ್. ಕರ್ನಾಟಕದಾದ್ಯಂತ ಕ್ರಿಯಾಶೀಲ ಸಚಿವರಂತಾನೆ ಹೆಸರು ತಗೊಂಡಿದ್ದಾರೆ. ಮತ್ತೊಂದು ಜಿಲ್ಲೆಗಳಲ್ಲೂ ಪ್ರತಿಯೊಬ್ಬರು ಬಂದು ಶುಭ ಹಾರೈಸಿದ್ದಾರೆ. ಮುಂಚೆ ನಾನು ಹುಟ್ಟುಹಬ್ಬ ಆಚರಿಸ್ತಾ ಇರಲಿಲ್ಲ. ಜನ ಪ್ರೀತಿ ಹೆಚ್ಚಾಗಿ ಆಗ್ತಾ ಇದೆ. ನಮಸ್ಕಾರ ಸಮುದಾಯ ಟಿವಿಯ ವೀಕ್ಷಕರೇ, ಕರ್ನಾಟಕದಾದ್ಯಂತ ಒಂದು ಕ್ರಿಯಾಶೀಲ ಸಚಿವರಂತಾನೆ ಹೆಸರು ತಗೊಂಡಿದ್ದಾರೆ. ಕೇಂದ್ರದಿಂದನೂ ಕೂಡ ಅಷ್ಟು ಅದ್ಭುತವಾದಂಥ ಒಂದು ಸಾಧನೆ ಮಾಡಿದ್ದಾರೆ. ನಮ್ಮ ಚಾಮರಾಜಪೇಟೆಯ ಹಿರಿಯ ಮಗ, ನಮ್ಮೆಲ್ಲರ ಪ್ರೀತಿ ಅಣ್ಣ ಅಂತ ಹೇಳ್ತೀವಿ. ಅಣ್ಣ ಅನ್ನೋದನ್ನು ಬರೀ ಸುಳ್ಳು ಹೇಳ್ತಿಲ್ಲ. ಯಾವುದೇ ಮನೆಗೆ ಹೋದ್ರು ಅವರು ಕೊಟ್ಟಿದ್ದೀನಿ ತಿಂತಾರೆ. ಯಾವುದೇ ಜಾತಿಯವ್ರನ್ನ ಏನೇ ಒಂದು ಆಕ್ಷೇಪಣೆ ಇಲ್ಲದೆ ಅವ್ರು ನೀರು ಕುಡಿತಾರೆ ಮಾಡ್ತಾರೆ. ನೋಡಿ, ಹೃದಯ ತುಂಬಿ ಬರ್ತಾ ಇದೆ. ಅವ್ರ ಹತ್ರ ಬಂದಾಗೆಲ್ಲ ಉದ್ರೇಕ ಆಗುತ್ತೆ, ಒಂದು ರೀತಿ ನಮಗೊಂಥರ ಇಮೋಷ್ನಲ್ ಆಗುತ್ತೆ. ಅವರ ಹುಟ್ಟುಹಬ್ಬ ಇವತ್ತು ನೋಡಿ ಎಲ್ಲ ಜಿಲ್ಲೆಗಳಲ್ಲೂ ಬಂದಿದ್ದಾರೆ. 31 ಜಿಲ್ಲೆಗಳಲ್ಲೂ ಕೂಡ ಪ್ರತಿಯೊಬ್ಬರು ಬಂದು ಶುಭ ಹಾರೈಸಿದ್ದಾರೆ. ಅಂಥ ಮಹನೀಯರಿಗೆ ಮತ್ತೊಮ್ಮೆ ಇದೆಲ್ಲ ದೇವತೆಗಳು ಒಳ್ಳೇದು ಮಾಡಲಿ ಅಂತ ಎಲ್ಲ ಜನರು ಅವರ ಆಶೀರ್ವಾದ ಇರಲಿ ಅಂತ ಹಾರೈಸ್ತಾ ನಮ್ಮ ಸಮುದಾಯ ಟಿವಿಯಿಂದ ಶುಭ ಹಾರೈಸ್ತಾ ಅಣ್ಣ. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯ. ಜೈ ಭೀಮ್, ಜೈ ಭೀಮ್, ಜೈ ಜೈ ಭೀಮ್. ಇವತ್ತು ತುಂಬ ಖುಷಿ ನನಗಿವತ್ತು ತಂದಿದೆ. ನಾನು ಭಾಳ ವರ್ಷದಿಂದ, ಅಂದರೆ ಮುಂಚೆ ನಾನು ಹುಟ್ಟುಹಬ್ಬ ಆಚರಿಸ್ತಾ ಇರಲಿಲ್ಲ. ನಾನು ರಾಜಕೀಯಕ್ಕೆ ಬಂದಾದಮೇಲೆ ಮೊದಲೇ ಬಾರಿ MLA ಆದಮೇಲೆ 2005ರಿಂದ ಹುಟ್ಟುಹಬ್ಬನ ಆಚರಿಸ್ಕೊಂಡು ಬರ್ತೀನಿ. ಕನಿಷ್ಠ ಅಂದರೆ 26ನೇ ವರ್ಷ ಇದು ನಾನು ಹುಟ್ಟುಹಬ್ಬ ಆಚರಿಸ್ತಾ ಇರೋದು. ಜನ ಪ್ರೀತಿ ಹೆಚ್ಚಾಗಿ ಆಗ್ತಾಯಿದೆ. ಈ ವರ್ಷ ನನಗೆ ವಿಶೇಷ ಅಂದರೆ ನನ್ನ ಖುಷಿ ಎಂತಂದಿದೆ ಅಂದರೆ, ನಾನು 26 ವರ್ಷ ಏನು ನಾನು ಹುಟ್ಟುಹಬ್ಬನ ಆಚರಿಸ್ಕೊಳ್ತಾ ಇದ್ದೆ. ಈ ವರ್ಷ ವಿಶೇಷ ಅಂದರೆ ನನಗೆ ದಲಿತ ಸಂಘಟನೆಯವರು ಇವತ್ತು ಪ್ಯಾಲೇಸ್ ಗ್ರೌಂಡಲ್ಲಿ ಇಡೀ ರಾಜ್ಯದಿಂದ ದಲಿತ ಸಂಘಟನೆಯವರು ಬಂದು ನನ್ನ ಹುಟ್ಟುಹಬ್ಬ ಆಚರಿಸೋರು. ಅದು ಇವತ್ತು ನನಗೆ ಖುಷಿ ಸಂತೋಷ ತಂದಿರೋದು. ನನಗೆ ಒಂಥರ ನಾನು ಇಷ್ಟು ವರ್ಷ ಸಂಪಾದನೆ ಮಾಡಿದ್ದು ಏನೇನೂ ಇಲ್ಲ, ಅದು ಮುಂದೆ ಅದಕ್ಕಿಂತ ಹೆಚ್ಚಾಗಿ ಇವತ್ತು ನನಗೆ ಖುಷಿ ಸಂತೋಷ ತಂದಿದೆ. ಇವತ್ತು ನನ್ನ ಹುಟ್ಟುಹಬ್ಬನ ದಲಿತ ಸಂಘಟನೆಗಳು ಮಾಡಿದ್ದು ನನ್ನ ಕಣ್ಣಲ್ಲಿ ದೇವರನ್ನೇ ನೀರು ಬಂತು. ನನಗೆ ಅಷ್ಟು ಖುಷಿ. ಇಡೀ ರಾಜ್ಯದಿಂದ ಬಂದಿರೋದು, ಒಂದು ಕಡೆಯಿಂದ ಅಲ್ಲ, ಇಡೀ ರಾಜ್ಯದಿಂದ ಎಲ್ಲ ಸೇರಿ ಅವರೇ ಸ್ವಂತ ಬಸ್ ಮಾಡ್ಕೊಂಡು ಅವರೇ ಬಂದಿದ್ದಾರೆ. ಇದು ವ್ಯವಸ್ಥೆ ಮಾಡಿದ್ದು ನಮ್ಮ ಶಾಸಕರಾದಂಥ, ನನ್ನ ಆತ್ಮೀಯ ಆದಂಥ, ನನ್ನ ತಮ್ಮ ಆದಂಥ, ಸ್ಲಮ್ ಬೋರ್ಡ್ ಚೇರ್ಮನ್ ಆದಂಥ ಪ್ರಸಾದ್ ಅಬ್ಬಾಯಿ ಅವರು ನನ್ನ ಬಂದು ಕೇಳಿಕೊಂಡ್ರು, ಸರ್ ಇಡೀ ರಾಜ್ಯದಿಂದ ಈ ಥರ ದಲಿತ ಸಂಘಟನೆಯವ್ರು ಬರ್ತಾಯಿದ್ದಾರೆ, ತಮ್ಮ ಹುಟ್ಟುಹಬ್ಬನ ವಿಶ್ ಮಾಡೋಕ್ಕೆ ದಯಮಾಡಿ 10 ನಿಮಿಷಕ್ಕೋಸ್ಕರ ತಾವು ಪ್ಯಾಲೇಸಲ್ಲಿ ಬರಬೇಕು ಅಂತ ಕೇಳಿಕೊಂಡ್ರು. ನಾನೇನು ತಿಳ್ಕೊಂಡೆ, ಆ ಪ್ರಸಾದ್ ಅಬ್ಬಾಯಿ ಗೆದ್ದಿರೋದು ಹುಬ್ಳಿದಲ್ಲಿ ಅಲ್ಲ, ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಪಸಂಖ್ಯಾತಿದ್ದಾರೆ, ಅಲ್ಪಸಂಖ್ಯಾತರು ಬಂದಿರ್ಬೋದು ಅಂತ ತಿಳ್ಕೊಂಡೆ. ಇವ್ರ ಒತ್ತಡಕ್ಕೋಸ್ಕರ ನಾನು ಹೋಗಿ ನೋಡಿದ್ರೆ 100% ನಮ್ಮ ದಲಿತ ಮುಖಂಡರುಗಳು ಬಂದಿದ್ದಾರೆ. ಹಾಗಾಗಿ ಇವತ್ತು ನನಗೆ ಭಾಳ ವಿಶೇಷ ಅಂದರೆ ಭಾಳ ವಿಶೇಷ. ಈ 26ನೇ ವರ್ಷ ಏನು ನಾನು ಹುಟ್ಟುಹಬ್ಬ ಆಚರಿಸಿ ಯಾವತ್ತೂ ಇಷ್ಟು ಸಂತೋಷ ಖುಷಿ ನನಗಾಗಿಲ್ಲ. ಇವತ್ತು ನನಗೆ ಆ ಖುಷಿ ಸಂತೋಷನ ಪ್ರಸಾದ್ ಅಬ್ಬಾಯಿ ಅವರು ದಲಿತ ಮುಖಂಡರು ನನಗೆ ಕೊಟ್ಟಿದ್ದಾರೆ.